ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸೋಮವಾರ 77ನೇ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂವಿಧಾನ ರೂಪುಗೊಂಡು 77 ವರ್ಷಗಳು ಕಳೆದಿದ್ದರೂ ನಗರ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳಿಲ್ಲ. ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಮುಚ್ಚಿ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಒತ್ತು ನೀಡುತ್ತಿದೆ. ರೈತರಿಗೆ ಬೇಕಾದ ಕೃಷಿ ಉಪಕರಣಗಳನ್ನು ಅಗತ್ಯ ಸಮಯಕ್ಕೆ ಒದಗಿಸಿ ಕೃಷಿಗೆ ಉತ್ತೇಜನ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ಎಚ್.ಡಿ. ರೇವಣ್ಣ ಸಲಹೆ ನೀಡಿದರು. 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಯುತರು, ಇಂದು ರಾಜ್ಯದಲ್ಲಿ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಲ್ಲದೆ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳ ನೇಮಕ ಮಾಡಬೇಕು. ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯ ಸೌಲಭ್ಯ ಒದಗಿಸಿ ಜನರ ಆರೋಗ್ಯ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಬೇಕೆಂದು ಒತ್ತಾಯಿಸಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಸದಸ್ಯರು ಹಾಗೂ ಅಂಕಣಕಾರ ಡ್ಯಾನಿ ಪೆರೇರಾ ಮಾತನಾಡಿ, ಜಗತ್ತಿನ ಇತಿಹಾಸದಲ್ಲಿ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡದೇ ಇರುವ ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು ನಾವು. ದೇಶದ ಇತಿಹಾಸದಲ್ಲಿ ದಂಡಯಾತ್ರೆಗಳು ನಡೆದಿದೆ, ಆದರೆ ಭಾರತದಲ್ಲಿ ಇಂಥ ದಂಡಯಾತ್ರೆಗಳಿಗೆ ಅವಕಾಶವಿರಲಿಲ್ಲ. ಯಾಕೆಂದರೆ ಭಾರತ ದಂಡಯಾತ್ರೆಗಳನ್ನು ಮಾಡೋದು ದಂಡವೆಂದು ಭಾವಿಸಿತ್ತು. ಕಾರಣ ನಮ್ಮೆಲ್ಲವೂ ಆಧ್ಯಾತ್ಮಿಕ ಯಾತ್ರೆಯಿಂದ ಕೂಡಿದೆ. 6.5 ಲಕ್ಷ ಜನರ ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಮತ್ತು ನಮಗೆಲ್ಲರಿಗೂ ಗೌರವ, ಸ್ವಾಭಿಮಾನ, ಶ್ರೇಷ್ಠತೆಯನ್ನು ತಂದುಕೊಟ್ಟಂತಹ ಸಂವಿಧಾನದ ಆಚರಣೆ ಜಾರಿಯಾದ ದಿನವಾದ ಗಣರಾಜ್ಯೋತ್ಸವ. ಇಂತಹ ಶ್ರೇಷ್ಠ ದಿನಗಳನ್ನು ನಮ್ಮ ಹಿರಿಯರು ತ್ಯಾಗ ಹಾಗೂ ಬಲಿದಾನದಿಂದ ದಕ್ಕಿಸಿಕೊಟ್ಟಿದ್ದಾರೆ. ಇಂಥ ಮಹನೀಯರನ್ನು ಸ್ಮರಿಸುತ್ತಾ ತಲೆಬಾಗಿ ನಮಿಸಬೇಕಿದೆ ಎಂದರು. ಪ್ರಭಾರ ತಹಶೀಲ್ದಾರ್ ರಮೇಶ್ ಎಲ್.ಎಸ್. ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಕಲಿತು SSLCಯಲ್ಲಿ ಹೆಚ್ಚು ಅಂಕ ಪಡೆದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ವರುಣ ಹಾಗೂ ಮಾನ್ಯ ಮತ್ತು ಪಡುವಲಹಿಪ್ಪೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಲಕ್ಷ್ಮಿ ಅವರಿಗೆ ಲ್ಯಾಪ್ಟಾಪ್ ಬದಲಿಗೆ ತಲಾ 50,000 ರು ಚೆಕ್ ನೀಡಿ ಗೌರವಿಸಲಾಯಿತು. ಕೃಷಿ ಕ್ಷೇತ್ರದಲ್ಲಿ ಗುರುರಾಜ್ PM, ಕ್ರೀಡಾ ಕ್ಷೇತ್ರದಲ್ಲಿ ಕೃತಿಕಾ KV, ಸಮಾಜ ಸೇವೆಯಲ್ಲಿ ಸೋಮಶೇಖರ್, ಸರ್ಕಾರಿ ನೌಕರರ ಕ್ಷೇತ್ರದಲ್ಲಿ ರಾಹುಲ್ M, ಪತ್ರಿಕಾ ಕ್ಷೇತ್ರದಲ್ಲಿ ಪ್ರೀತಿ BS, SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪೂರ್ಣಶ್ರೀ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು, ನೌಕರರು ಬಿಳಿ ಪಂಚೆ ಅಂಗಿ ತೊಟ್ಟು, ಮಹಿಳೆಯರು ಕುಂಕುಮ ಬಣ್ಣದ ಸೀರೆ ತೊಟ್ಟು ಸಮವಸ್ತ್ರ ಧರಿಸಿ ಮೆರುಗು ನೀಡಿದರು. ಶಾಲಾ ವಿದ್ಯಾರ್ಥಿಗಳು, ಪೊಲೀಸರು, NCC, ಗೃಹರಕ್ಷಕ ದಳದ ಪಥಸಂಚಲನ ಆಕರ್ಷಕವಾಗಿತ್ತು. ಸಾರ್ವಜನಿಕರ ಬೇಸರ. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪೂರ್ಣಶ್ರೀ ಅವರನ್ನು 2025 ನವೆಂಬರ್ 1ರಂದು ಸನ್ಮಾನಿಸಿ ಗೌರವಿಸಿದ್ದರೂ ಸಹ ಗಣರಾಜ್ಯೋತ್ಸವದಲ್ಲಿಯೂ ಸನ್ಮಾನಿಸುವ ಅಗತ್ಯವಿತ್ತೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ತಾಲೂಕು ಪಂಚಾಯಿತಿ EO ಮುನಿರಾಜು, BEO ಸೋಮಲಿಂಗೇಗೌಡ, ಆರಕ್ಷಕ ವೃತ್ತ ನಿರೀಕ್ಷಕ S. ಸಂತೋಷ್ ಇದ್ದರು. ಮಾಡ್ತೀವಿ. ಇನ್ನೊಂದು ಕಡೆ ಗಣರಾಜ್ಯೋತ್ಸವದ ಹಬ್ಬ ಆಚರಣೆ ಮಾಡಿ, ಆದರೂ ಇವತ್ತು ನಮಗೆ ಏನು ಶಿಕ್ಷಣದಲ್ಲಿ ಇವತ್ತು ನಮಗೆ 72 ವರ್ಷ ಆದರೂ ಸರಿಯಾದ ರೀತಿಯ ಮೂಲಭೂತ ಸೌಕರ್ಯ ಕೊಡದಲ್ಲೇ ಗ್ರಾಮೀಣ ಪ್ರದೇಶದ ಅಥವಾ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ ಎಂದು ತಪ್ಪಾಗಲಾರದು. 72 ವರ್ಷ ಆಯ್ತು. ಏಕೆಂದರೆ ಇವತ್ತು ಕನ್ನಡ ಶಾಲೆಗಳನ್ನ ದಿನನಿತ್ಯ ಪತ್ರಿಕೆ ನೋಡ್ತಾ ಇದ್ದೀವಿ. ಯಾರು ಹಿರಿಯರು ಕನ್ನಡ ಶಾಲೆಗಳನ್ನ ಹೋಗಿ 77 ಇಲ್ಲ ಪತ್ರಿಕೆಗಳನ್ನ ತಿಳ್ಕೋಬೇಕು ಅಂತ ಕ್ಷಮೆ ಕೇಳಿ, ಇವತ್ತು ಎಲ್ಲ ಹಿರಿಯರು ಸೇರಿ ಇವತ್ತು ಶಾಲೆಗಳನ್ನ ಹಿಂದಿನ ಕಾಲದಲ್ಲಿ ತಂದಂಥ ಶಾಲೆಗಳು ಇವತ್ತು ಕನ್ನಡ ಶಾಲೆಗಳು ಮುಗ್ತಾ ಇದ್ದಾವೆ. ಕನ್ನಡ ಶಾಲೆಗಳನ್ನ ಇವತ್ತು ಅದಕ್ಕೆ ಮೂಲಭೂತ ಸೌಕರ್ಯ ಇಲ್ಲದೆ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಇದೆ. ಇದು ಖಾಸಗಿ ಶಾಲೆಗಳಿಗೆ ಒತ್ತನ್ನು ಸರ್ಕಾರ ಜಾಸ್ತಿ ಕೊಡ್ತಾ ಇದೆ ಅಂತ ನೊಂದು ಹೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಶಾಲೆಗಳಿರ್ಬೋದು, ಪ್ರಥಮ ದರ್ಜೆ PU ಕಾಲೇಜ್ ಇರ್ಬೋದು, ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಒತ್ತಾಯ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ಏನು ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅತಿ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಇವತ್ತು
ಹಿಂದಿನ ದಿನಗಳಲ್ಲಿ ಸರ್ಕಾರ ಏನು ಶಾಲೆಗಳನ್ನ ತೆರೆದಂಥ ಕನ್ನಡ ಮಾಧ್ಯಮಗಳ ಶಾಲೆಗಳು ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಇದೆ. ಅದರಿಂದ ಕನ್ನಡ ಶಾಲೆನೂ ಇರಲಿ, ಅದರ ಜೊತೆಗೆ ನಮ್ಮ ಕೆಲವು KPSC ಶಾಲೆ ಮುಖೇನ ಮಕ್ಕಳಿಗೆ ಒಂದು LKGಯಿಂದ PUCವರೆಗೆ ಪ್ರತಿ ಪಂಚಾಯತಿನಲ್ಲಿ ತೆರೀಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಮತ್ತು ಅದೇ ರೀತಿ ಇವತ್ತು ಕೃಷಿ ಇರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿ 100ಕ್ಕೆ 60% ಸರ್ಕಾರದ ಅಧಿಕಾರಿಗಳೇ ಇಲ್ಲ. ಇವತ್ತು ತಾಲೂಕಿನ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಈ ಮೀನುಗಾರಿಕೆ ಇಲಾಖೆ ಇರ್ಬೋದು, ಇವೆಲ್ಲ ಇಲಾಖೆಗೆ ಎಲ್ಲ ನೇಮಕಾತಿ ಮಾಡಿ ಅತಿ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಬೇಕು. ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಪಂಚಾಯಿತಿ PDOಗಳೇ ಇಲ್ಲ. ಒಂದೊಂದು ಪಂಚಾಯಿತಿಲಿ ಒಬ್ಬೊಬ್ಬ PDOಗಳು 2-3 PDOಗಳ ಪಂಚಾಯಿತಿನಲ್ಲಿದ್ದಾರೆ. ಅದನ್ನು ಕೂಡಲೇ ಭರ್ತಿ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ರೈತರಿಗೆ ಬೇಕಾದಂಥ ಉಪಕರಣಗಳನ್ನ ಸರಿಯಾದ ಸಮಯಕ್ಕೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಇವತ್ತು ಏನು 77ನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಶುಭವನ್ನು ಕೋರಿ ಎಲ್ಲ ತಾಲೂಕಿನ ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಪ್ರಾಚೀನ ರಾಷ್ಟ್ರ. ಈ ದೇಶದ ಹಳಮೆ, ಹಿರಿಮೆ, ಗರಿಮೆಗೆ ಜಗತ್ತಿನಲ್ಲಿ ಸರಿಸಾಟಿಯೇ ಇಲ್ಲ. ಅಂತ ಒಂದು ಶ್ರೇಷ್ಠ ದೇಶ ನಮ್ಮ ಮಕ್ಕಳು ನಾವು ಅಂತ ಹೇಳ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಅನಿಸುತ್ತೆ. ಇಂಥ ಒಂದು ಶ್ರೇಷ್ಠ ಅವಕಾಶವನ್ನ ಈ ಸಂದರ್ಭದಲ್ಲಿ ನಮಗೆ ದಕ್ಕಿಸಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಅಸಂಖ್ಯ ದೇಶಭಕ್ತರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡೋದು ಅತ್ಯಂತ ಅತ್ಯಗತ್ಯ. ಈ ದೇಶಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಬರಲಿಲ್ಲ. 6.5 ಲಕ್ಷ ಜನರ ತ್ಯಾಗ ಬಲಿದಾನದ ಕಥೆ ಇದೆ. ಜಗತ್ತಿನ ಇತಿಹಾಸದಲ್ಲಿ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡದೇ ಇರತಕ್ಕಂಥ ಏಕೈಕ ಜನಾಂಗ ಅದು ನಮ್ಮದು. ಅಂತ ಶ್ರೇಷ್ಠ ದೇಶದ ಮಕ್ಕಳು ನಾವು. ದೇಶದ ಇತಿಹಾಸದಲ್ಲಿ ಕೆಲವು ಶಬ್ದಗಳನ್ನು ನಾವು ಗಮನಿಸಬೇಕು. ಏನು ಹೇಳುತ್ತೆ ಆ ಶಬ್ದಗಳು? ಚಂಗೀಸ್ ಖಾನ್ ದಂಡಯಾತ್ರೆ, ಡೂಪ್ಲೆ ದಂಡಯಾತ್ರೆ, ಹಾಗೆ ಬೇರೆ ಬೇರೆ ಹೆಸರಿನಲ್ಲಿ ದಂಡಯಾತ್ರೆ ಅನ್ನೋ ಶಬ್ದಗಳನ್ನು ಬಳಸಲಾಗುತ್ತೆ. ಆದರೆ ಭಾರತದಲ್ಲಿ ಇಂಥ ದಂಡಯಾತ್ರೆಗಳಿಗೆ ಅವಕಾಶವೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತ ಇಂಥ ದಂಡಯಾತ್ರೆಗಳು ಮಾಡೋದು ದಂಡ ಅಂತ ಭಾವಿಸಿತ್ತು. ಕಾರಣ ನಮ್ಮದೆಲ್ಲವೂ ಆಧ್ಯಾತ್ಮಿಕ ಯಾತ್ರೆಗಳು. ಈ ದೃಷ್ಟಿಯಲ್ಲಿ ಭಾರತ ಇನ್ನೊಂದು ದೇಶದ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡಲಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಇತಿಹಾಸದಲ್ಲಿ ಮನುಷ್ಯನಿಗೆ 10,000 ವರ್ಷಗಳ ಭಾರತದ ಇತಿಹಾಸದಲ್ಲಿ ಇನ್ನೊಂದು ಜನಾಂಗದ ಮೇಲೆ ದಾಳಿ ಮಾಡದೇ ಇರತಕ್ಕಂಥ ಏಕೈಕ ದೇಶ ಅದು ನನ್ನ ಭಾರತ ಅಂತ ಹೇಳಿ. ಇಂಥ ಶ್ರೇಷ್ಠವಾದ ದೇಶದಲ್ಲಿ ನಾವು ಹುಟ್ಟಿದೀವಿ. ನಮ್ಮೆಲ್ಲರ ಹಿರಿಯರ ತ್ಯಾಗ ಬಲಿದಾನದ ಹಿನ್ನೆಲೆಯಲ್ಲಿ ನಮಗೆ ಇಂಥ ಒಂದು ಶ್ರೇಷ್ಠ ದಿನಗಳು ಪ್ರಾಪ್ತಿಯಾಗಿದೆ. ಒಂದು 1947 ಆಗಸ್ಟ್ 14ರ ಮಧ್ಯರಾತ್ರಿಯ ಸ್ವಾತಂತ್ರ್ಯ. ಎರಡನೇದು ನಮ್ಮೆಲ್ಲರಿಗೂ ಗೌರವ, ಸ್ವಾಭಿಮಾನ, ಶ್ರೇಷ್ಠತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಗಣರಾಜ್ಯೋತ್ಸವ, ಅಂದ್ರೆ ಸಂವಿಧಾನ ಆಚರಣೆಗೆ ಬಂದಂಥ ದಿನ. ಈ ಶ್ರೇಷ್ಠ ದಿನಗಳನ್ನ ನಮ್ಮ ಹಿರಿಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ದಕ್ಕಿಸಿಕೊಟ್ಟಿದ್ದಾರೆ. ಅಂತ ಎಲ್ಲ ಮಹಾನ್ ಶ್ರೇಷ್ಠ ವ್ಯಕ್ತಿತ್ವಗಳನ್ನ ಸ್ಮರಣೆ ಮಾಡ್ತಾ ಅವರಿಗೆ ನಾವು ಸದಾ ನತಮಸ್ತಕರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನನ್ನು ಕರೆಸಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ